ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 3 ವೃಂದಾವನದಾಚೆಯ ಕೃಷ್ಣಲೀಲೆ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 24. ಪುರ್ಯಾಂ ಕದಾಚಿತ್ ಕ್ರೀಡದ್ಭಿರ್ಯದುಭೋಜಕುಮಾರಕೈಃ ಕೋಪಿತಾ ಮುನಯಃ ಶೇಪುರ್ಭಗವನ್ಮತಕೋವಿದಾಃ. ಅನುವಾದ: ಒಂದಾನೊಂದು ಕಾಲದಲ್ಲಿ ಯದು ಮತ್ತು ಭೋಜ ವಂಶಗಳ ರಾಜಕುಮಾರರು ತಮ್ಮ ಆಟದ ಚಟುವಟಿಕೆಗಳಿಂದ ಮಹಾಮುನಿಗಳಿಗೆ ಕೋಪ ಬರುವಂತೆ ಮಾಡಿದರು. ಕುಪಿತರಾದ ಮುನಿಗಳು ಭಗವಾನ್ ಕೃಷ್ಣನ ಇಚ್ಛೆಗೆ ಅನುಗುಣವಾಗಿ ಅವರಿಗೆ ಶಾಪ ಕೊಟ್ಟರು. ಶ್ಲೋಕ 25. ತತಃ ಕತಿಪಯೈರ್ಮಾಸೈರ್ವೃಷ್ಣಿಭೋಜಾಂಧಕಾದಯಃ ಯುಯುಃ ಪ್ರಭಾಸಂ ಸಂಹೃಷ್ಟ ರಥೈರ್ದೇವ ವಿಮೋಹಿತಃ. ಅನುವಾದ: ಕೆಲವು ತಿಂಗಳುಗಳು ಕಳೆದವು. ಆಗ ದೇವತೆಗಳ ಅವತಾರಿಗಳಾದ ಮತ್ತು ವೃಷ್ಣಿ, ಭೋಜ, ಅಂಧಕರ ವಂಶಜರೂ ಆದವರು ಶ್ರೀಕೃಷ್ಣನಿಂದ ವಿಮೋಹಿತರಾಗಿ ಪ್ರಭಾಸ ಕ್ಷೇತ್ರಕ್ಕೆ ಹೋದರು. ಆದರೆ ಶ್ರೀಕೃಷ್ಣನಲ್ಲಿ ನಿರಂತರ ಭಕ್ತಿಯುಳ್ಳವರು ಅಲ್ಲಿಗೆ ಹೊರಡಲಿಲ್ಲ. ಅವರು ದ್ವಾರಕೆಯಲ್ಲಿ ಉಳಿದರು. ಇವು ಶ್ಲೋಕಗಳು ಮತ್ತು ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಈ ಪ್ರಪಂಚದಲ್ಲಿರುವಂಥ ಜೀವಿಗಳು ಪ್ರಕೃತಿಗೆ ಮೀರಿರುವಂಥ ಒಂದು ಶಕ್ತಿ ಇದೆ, ಅದರ ನಿಯಂತ್ರಣದಲ್ಲಿ ಇರ್ತಾರೆ. ಮತ್ತು ಅವನ ಇಂದ್ರಿಯ ಭೋಗ ಇದೆಯಲ್ಲ, ಅದು ಕೂಡ ಅದೇ ಶಕ್ತಿಯ ನಿಯಂತ್ರಣದಲ್ಲಿರುತ್ತೆ. ಅದಕ್ಕೋಸ್ಕರನೇ ಭಗವಂತನಿಗೆ ಭಕ್ತಿಯನ್ನು ಮಾಡಿ ಸೇವೆ ಸಲ್ಲಿಸುವಂತಹ ಭಕ್ತನಾದವನು ಮಾತ್ರ ಕೃಷ್ಣನ ಅಲೌಕಿಕವಾದಂತಹ ಚಟುವಟಿಕೆಗಳು ಏನಿದೆಯೋ ಅದರ ಮೇಲೆ ವಿಶ್ವಾಸವನ್ನು ಇಡ್ತಾನೆ. ಬೇರೆ ಯಾರು ಅದನ್ನು ಮಾಡೋದಕ್ಕಾಗೋದಿಲ್ಲ ಅಂತ ತಿಳ್ಕೊಂಡ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಹಿಂದೆ ಒಂದು ಕಾಲದಲ್ಲಿ ಯದು ಮತ್ತು ಭೋಜ ವಂಶಗಳ ರಾಜಕುಮಾರರು ಇರ್ತಾರಲ್ಲ, ಅವರು ಆಟ ಆಡ್ತಾ ಇರಬೇಕಾದ್ರೆ ಮಹಾಮುನಿಗಳಿಗೆ ಏನೋ ಒಂದು ತೀಟೆ ಮಾಡಿರ್ತಾರೆ ಅಥವಾ ಏನೋ ಒಂದು ತಪ್ಪಾಗಿರುತ್ತೆ ಇವರಿಂದ. ಸೊ ಆ ಮುನಿಗಳಿಗೆ ಕೋಪ ಬರೋ ಹಾಗೆ ಇವರು ನಡ್ಕೊಂಡಿರ್ತಾರೆ. ಕೋಪ ಬಂದಂಥ ಮುನಿಗಳು ಕೃಷ್ಣನ ಇಚ್ಛೆಗೆ ಅನುಗುಣವಾಗಿ ಅವರಿಗೆ ಶಾಪ ಕೊಟ್ಟರು. ನೋಡಿ, ಇಲ್ಲಿ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೃಷ್ಣನ ಇಚ್ಛೆಗೆ ಅನುಗುಣವಾಗಿ, ಇಲ್ಲಿ ಅದನ್ನು ತಯಾರು ಮಾಡಿರೋರು ಅಂದರೆ ಆ ಒಂದು ಘಟನೆ ನಡಿಬೇಕು ಅಂತ ಇಚ್ಛೆ ಪಟ್ಟವನು ಯಾರು? ಕೃಷ್ಣ. ಯಾಕೆಂದರೆ ಕೃಷ್ಣ ಬಂದಾಗ ತನ್ನ ಲೋಕದಿಂದ ತನ್ನ ಜನರನ್ನು ಇಲ್ಲಿ ಕರ್ಕೊಂಡು ಬಂದಿರ್ತಾನಲ್ಲ, ಮತ್ತೆ ಅವನ ಲೀಲೆ ಮುಗಿದ್ಮೇಲೆ ವಾಪಸ್ ಇಲ್ಲಿಂದ ಅವರೆಲ್ಲ ಅಲ್ಲಿಗೆ ಹೋಗಬೇಕು. ಸೊ ಈ ಒಂದು ಪ್ರಪಂಚದಲ್ಲಿ ಅದಕ್ಕೊಂದು ಕಾರಣ ಬೇಕಾಗುತ್ತೆ. ಕಾರಣ ಇಲ್ಲದೆ ಈ ಪ್ರಪಂಚದಲ್ಲಿ ಏನೂ ನಡೆಯೋದಿಲ್ಲ, ಆಯಿತಾ? ಈಗ ವಾಪಸ್ ಅವ್ರು ಹೋಗೋದಕ್ಕೆ ಕಾರಣ ಬೇಕಲ್ವಾ? ಅದಕ್ಕೆ ಋಷಿಗಳಿಗೆ ಕೋಪ ಬಂದು ಇವರಿಗೆ ಶಾಪ ಕೊಡೋ ಥರ ಆಗಿ ಆ ಋಷಿಗಳು ಶಾಪ ಕೊಟ್ಟಾಗ ಅದರಿಂದ ಆ ಯದುವಂಶಜವರೆಲ್ಲ ನಾಶ ಆಗ್ತಾರೆ. ಅದಕ್ಕೋಸ್ಕರನೇ ಇದು ಪ್ರೀ ಪ್ಲ್ಯಾನ್ ಮಾಡಿ ಭಗವಂತ ನಡೆಸಿರುವಂಥ ಒಂದು ನಾಟಕ. ಇಲ್ಲಿ ಮುನಿಗಳಿಗೆ ಕೋಪ ಬಂದು ಅವರು ಶಾಪ ಕೊಡ್ತಾರೆ. ಏನು ಶಾಪ ಕೊಡ್ತಾರೆ ಅಂದರೆ ಕೃಷ್ಣನ ಇಚ್ಛೆ ಏನಿತ್ತೋ ಆ ಶಾಪವನ್ನು ಅವರು ಕೊಡ್ತಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಯದು ಮತ್ತು ಭೋಜವಂಶದ ಸಂತತಿಯ ರಾಜಕುಮಾರರ ಪಾತ್ರವನ್ನು ವಹಿಸಿದವರು ಭಗವಾನ್ ಕೃಷ್ಣನ ಅನುಚರರು. ಅವರು ಸಾಮಾನ್ಯ ಜೀವಿಗಳಲ್ಲ. ಅವರು ಸಂತ ಪುರುಷರಿಗೆ ಅಥವಾ ಋಷಿಗೆ ದ್ರೋಹ ಮಾಡುವುದು ಸಾಧ್ಯವಿಲ್ಲ. ಹಾಗೆಯೇ ಶ್ರೀಕೃಷ್ಣನ ನಿರ್ಮಲ ಭಕ್ತರಾದ ಋಷಿಗಳು ಪವಿತ್ರವಾದ ಯದು ಮತ್ತು ಭೋಜವಂಶಗಳಲ್ಲಿ ಜನಿಸಿ ಬಂದ ರಾಜಕುಮಾರರ ಆಟದ ಚಟುವಟಿಕೆಗಳಿಂದ ಕೋಪಗೊಳ್ಳುವುದು ಸಾಧ್ಯವಿಲ್ಲದ ಸಂಗತಿ. ಏಕೆಂದರೆ ಭಗವಾನ್ ಕೃಷ್ಣನು ಅದೇ ರಾಜಸಂತತಿಯವನಾಗಿ ಕಾಣಿಸಿಕೊಂಡನು. ನೋಡಿ, ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ, ಭಗವಂತನ ಮಕ್ಕಳಾಗಿ ಮೊಮ್ಮಕ್ಕಳಾಗಿ ಹುಟ್ಟಿರ್ತಾರಲ್ಲ, ಅಂದರೆ ರಾಜಕುಮಾರರ ಪಾತ್ರವನ್ನು ವಹಿಸಿರ್ತಾರೆ. ಯದುವಂಶದ ಮತ್ತು ಭೋಜವಂಶದ ರಾಜಕುಮಾರರ ಪಾತ್ರವನ್ನು ವಹಿಸಿರ್ತಾರಲ್ಲ, ಅವರು ಯಾರು ಸಾಮಾನ್ಯದವರಲ್ಲ. ಅವರೆಲ್ಲ ಭಗವಂತ ಕೃಷ್ಣನ ಅನುಚರರು, ಅಂದರೆ ಅವನ ಜೊತೆ ಸದಾಕಾಲ ಇರುವಂಥವ್ರು. ಅವರು ಗೋಲೋಕದಲ್ಲಾದರೂ ಇರಲಿ, ಪೃಥ್ವಿ ಲೋಕದಲ್ಲಾದರೂ ಇರಲಿ, ಇನ್ನು ಪಾತಾಳ ಲೋಕದಲ್ಲೇ ಇರಲಿ, ಎಲ್ಲಾದರೂ ಇರಲಿ, ಭಗವಂತನಿಗೆ ಸೇವೆ ಮಾಡ್ಕೊಂಡು ಅವನ ಜೊತೆ ಇರುವಂಥವ್ರು. ಅಂಥ ಶ್ರೇಷ್ಠವಾದಂಥ ವ್ಯಕ್ತಿಗಳು ಅಂದರೆ ಭಗವಂತನ ಜೊತೆ ಸದಾ ಇರೋರು ಅಂತಂದರೆ ಅವರು ಪ್ಯೂರ್ ಆಗಿರುವಂಥವ್ರು ಆಗಿರ್ತಾರಲ್ಲ. ಅವರು ಹೋಗಿ ಸಂತ ಪುರುಷರಿಗೆ ಅಥವಾ ಋಷಿಗಳಿಗೆ ದ್ರೋಹ ಮಾಡೋದಕ್ಕಾಗುತ್ತಾ? ಅದೇ ರೀತಿ ಕೃಷ್ಣನ ನಿರ್ಮಲವಾದಂಥ ಭಕ್ತರಾದಂಥ ಋಷಿಗಳಿರ್ತಾರಲ್ಲ, ಅವರು
ಭಗವಂತನ ವಂಶಜರಾದಂತಹ ಯದು ಮತ್ತೆ ಭೋಜ ವಂಶಗಳಲ್ಲಿ ಹುಟ್ಟಿದಂಥ ರಾಜಕುಮಾರರು ಏನೋ ಆಟ ಆಡ್ಬೇಕಾದ್ರೆ ಏನೋ ಒಂದು ಸ್ವಲ್ಪ ತಪ್ಪು ಮಾಡೋದು ಅಥವಾ ಆಟ ಆಡ್ಬೇಕಾದ್ರೆ ಒಂದು ಸಲಿಗೆ ಇರುತ್ತಲ್ಲ, ಅದರಿಂದ ಕೋಪ ಮಾಡ್ಕೊಳ್ಳೋದಕ್ಕೆ ಸಾಧ್ಯನಾ? ಇಲ್ವೇ ಇಲ್ಲ. ಇದನ್ನ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಋಷಿ ಮುನಿಗಳಿಗೆ ಗೊತ್ತಿರುತ್ತೆ ಇವ್ರು ಯಾರು ಅಂತಂದ್ಬಿಟ್ಟು. ಮತ್ತೆ ಆ ಯದುವಂಶದಲ್ಲಿ ಹುಟ್ಟಿರೋರು ಕೂಡ ಶ್ರೇಷ್ಠ ವ್ಯಕ್ತಿಗಳಾಗಿರೋದ್ರಿಂದ ಋಷಿಗಳ ಬಗ್ಗೆ ಅವ್ರಿಗೆ ಗೊತ್ತೇ ಇರುತ್ತೆ. ಅವ್ರಿಗೆ ಹೋಗ್ಬಿಟ್ಟು ಅವ್ರ ಬಗ್ಗೆ ಏನಾದರೂ ನೆಗ್ಲೆಕ್ಟ್ ಆಗಿ ಏನಾದರೂ ಮಾಡ್ತಾರಾ? ಇಲ್ಲ ಅಲ್ವಾ? ಅವ್ರ ಬಗ್ಗೆ ಗೌರವ ಇರುತ್ತೆ, ಮತ್ತು ಅವ್ರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಸೊ ಇಲ್ಲಿ ಅಂಥ ಒಂದು ವಂಶದವರ ಬಗ್ಗೆ ಕೋಪ ಮಾಡಿಕೊಂಡು ಶಾಪ ಕೊಡುವಷ್ಟು ಅಜ್ಞಾನಿಗಳಲ್ಲ ಋಷಿಗಳು. ಯಾಕೆ ಆ ರಾಜಕುಮಾರರು ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದರೆ, ಅದೇ ವಂಶದಲ್ಲಿ ಕೃಷ್ಣ ರಾಜನಾಗಿ ಕಾಣಿಸ್ಕೊಳ್ತಾನೆ. ಆ ರಾಜನ ಸಂತತಿಯಾಗಿ ಆ ಮಕ್ಕಳು ಕೂಡ ಇರ್ತಾರಲ್ವ. ಅದಕ್ಕೋಸ್ಕರ ಋಷಿಗಳು ಆ ರಾಜಕುಮಾರನನ್ನು ಶಪಿಸಿದುದು ಶ್ರೀಕೃಷ್ಣನ ಕೋಪದ ಇನ್ನೊಂದು ದಿವ್ಯ ಲೀಲೆಯಾಗಿರುತ್ತದೆ. ಭಗವಾನ್ ಶ್ರೀಕೃಷ್ಣನ ಸಂತತಿಯವರೇ ಆದರೂ ಯಾವ ಭೌತಿಕ ಪ್ರಕೃತಿಯ ಕೃತ್ಯದಿಂದಲೂ ನಾಶಗೊಳ್ಳಲು ಸಾಧ್ಯವಿಲ್ಲದವರೇ ಆದರೂ ಭಗವಂತನ ಮಹಾಭಕ್ತರ ಕೋಪಕ್ಕೆ ಗುರಿಯಾಗಬಲ್ಲರೆಂದು ಎಲ್ಲರಿಗೂ ಗೊತ್ತುಪಡಿಸುವುದಕ್ಕಾಗಿಯೇ ಈ ಶಾಪವಿರುತ್ತದೆ. ಆದುದರಿಂದ ಭಗವದ್ಭಕ್ತನ ಪಾದಗಳಿಗೆ ಅಪರಾಧವಾಗದ ಹಾಗೆ ಪ್ರತಿಯೊಬ್ಬರೂ ಎಚ್ಚರವಾಗಿ ಅವಧಾನವನ್ನು ವಹಿಸಬೇಕು. ಅಂದರೆ ಮಕ್ಕಳಿರ್ತಾರಲ್ಲ ರಾಜಕುಮಾರರು, ಅವರಿಗೆ ಶಾಪ ಕೊಟ್ಟದರ ಹಿಂದೆ ಭಗವಂತನ ಇನ್ನೊಂದು ದಿವ್ಯವಾದಂಥ ಲೀಲೆ ಅಡಗಿದೆ. ಅಂದರೆ ಇಲ್ಲಿ ತನ್ನ ಜೊತೆ ಬಂದವ್ರನ್ನ ವಾಪಸ್ ಕರ್ಕೊಂಡು ಹೋಗ್ಬೇಕು ಅವನು. ಅದಕ್ಕೋಸ್ಕರ ಒಂದು ಘಟನೆಯನ್ನು ಏರ್ಪಾಡು ಮಾಡ್ತಾನೆ. ಇನ್ನೊಂದು ಏನು ಅಂತಂದರೆ, ಭಗವಂತನಾದಂಥ ಕೃಷ್ಣನ ಸಂತತಿಯವರೇ ಆದರೂ ಕೂಡ ಯಾವ ಭೌತಿಕ ಪ್ರಕೃತಿಯ ಕೆಲಸದಿಂದಲೂ ಕೂಡ ನಾಶ ಆಗದೇ ಇರೋರು ಆದರೂ ಕೂಡ, ಅಂದರೆ ಭಗವಂತನ ಜೊತೆ ಬಂದಿರ್ತಾರಲ್ಲ ಅವರೆಲ್ಲ ಅಲೌಕಿಕವಾಗಿರುವಂಥವ್ರು, ದಿವ್ಯವಾಗಿರುವಂಥವ್ರು. ಅಂದರೆ ಅವರಿಗೆ ಸಾವು ಅನ್ನೋದಿರೋದಿಲ್ಲ, ಅವರು ಶಾಶ್ವತವಾಗಿರುವಂಥವ್ರು. ಈ ಒಂದು ಭೌತಿಕ ಪ್ರಪಂಚದ ಯಾವುದೇ ವ್ಯಕ್ತಿ ಆಗಿರ್ಬೋದು, ವಸ್ತು ಆಗಿರ್ಬೋದು, ಅವರನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಭಗವಂತನ ಮಹಾಭಕ್ತರ ಕೋಪಕ್ಕೆ ಅವರು ಗುರಿಯಾಗಬಹುದು. ಅಂದರೆ ಅವರು ಎಂಥ ಶ್ರೇಷ್ಠರೇ ಆಗಿದ್ರು, ಭಗವಂತನ ಅನುಚರರೇ ಆಗಿದ್ರು ಕೂಡ, ಭಗವಂತನ ಭಕ್ತರು ಅಂತ ಯಾರಾದರೂ ಅನ್ನಿಸ್ಕೊಂಡವರಿದ್ರೆ ಅವರ ಕೋಪಕ್ಕೆ ಇವರು ಗುರಿಯಾಗ್ತಾರೆ ಅನ್ನೋದನ್ನ ಎಲ್ಲರಿಗೂ ತೋರಿಸೋದಕ್ಕೋಸ್ಕರ ನೋಡಿ, ಇಲ್ಲಿ ಶಾಪ ಕೊಟ್ಟಾಗ ಋಷಿಗಳು ಭಗವಂತನ ಭಕ್ತರು, ಇಲ್ಲಿ ಅವರು ಅನುಚರರಾಗಿದ್ದಂಥವ್ರು. ಆದರೆ ತನ್ನ ಭಕ್ತನಿಗೆ ತೊಂದರೆ ಕೊಟ್ಟಾಗ ಅವನು ಬೇಕಾದರೆ ಅವರಿಗೆ ಶಾಪ ಕೊಡಬಹುದು, ಆ ಶಾಪಕ್ಕೆ ಅಥವಾ ಆ ಕೋಪಕ್ಕೆ ಗುರಿಯಾಗಬಹುದು ಅನ್ನೋದನ್ನ ಎಲ್ಲರಿಗೂ ತಿಳಿಸೋದಕ್ಕೋಸ್ಕರ. ಈಗ ಭಗವಂತ ಲೀಲೆಗಳನ್ನು ಯಾಕೆ ಮಾಡ್ತಾನೆ, ಯಾವುದು ವಿಷಯಗಳಿದೆ, ಏನೇನು ಮಾಡಿದಾಗ ಏನೇನಾಗುತ್ತೆ ಅದನ್ನೆಲ್ಲ ತಿಳಿಸೋದಕ್ಕೆ ಅಲ್ವಾ. ಸೊ ಇಲ್ಲಿ ಒಂದು ವಿಷಯವನ್ನು ತಿಳಿಸ್ತಾ ಇದ್ದಾನೆ. ನನ್ನ ಭಕ್ತರ ಮುಂದೆ ನನ್ನ ಬಂಧು ಬಾಂಧವರು, ನನ್ನ ಅನುಚರರು ಯಾರೇ ಆಗಿರಬಹುದು, ಅವರು ಕೂಡ ಶಾಪಕ್ಕೆ ಗುರಿಯಾಗ್ತಾರೆ. ಅವ್ರಿಗೆ ತೊಂದರೆ ಆದಾಗ ಅವರು ಬೇಕಾದರೆ ಅವರನ್ನು ಶಪಿಸ್ಬೋದು. ಈ ಶಾಪ ಅನ್ನೋದು ಅವರಿಗೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಭಗವಂತನ ಪಾದಗಳಲ್ಲಿ ಯಾವುದೇ ಅಪರಾಧ ಆಗದೆ ಇರುವ ಹಾಗೆ ಪ್ರತಿಯೊಬ್ಬ ಕೂಡ ಎಚ್ಚರಿಕೆಯಿಂದ ಅದನ್ನು ತಿಳ್ಕೋಬೇಕು, ಅದನ್ನು ವಹಿಸಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ್ರಾ, ಭಗವಂತನ ಭಕ್ತ ಅಂತಂದರೆ ಅಷ್ಟು ಮಹತ್ವ ಇದೆ. ಒಂದು ಸರಿ ಭಗವಂತನ ಹತ್ರ ನನ್ನವನು ಅಂತ ಅನ್ನಿಸ್ಕೊಂಡ್ಬಿಟ್ರೆ ಆಯಿತು, ಆಮೇಲೆ ನಮ್ಮನ್ನು ಯಾರು ಏನು ಮಾಡೋದಕ್ಕಾಗಲ್ಲ. ಈಗ ಮುಂದಿನ ಏನು ಹೇಳ್ತಾ ಇದ್ದಾರೆ, ಇದೇ ರೀತಿ ಕೆಲವು ತಿಂಗಳು ಕಳೀತು. ಆಗ ದೇವತೆಗಳ ಅವತಾರಿಗಳಾದಂತಹ ಮತ್ತೆ ವೃಷ್ಣಿ, ಭೋಜ, ಅಂಧಕರ ರಾಜರೂ ಆದಂತಹ ಶ್ರೀಕೃಷ್ಣನಿಂದ ಮೋಹಿತರಾಗಿ ಪ್ರಭಾಸ ಕ್ಷೇತ್ರಕ್ಕೆ ಹೋಗ್ತಾರೆ. ಆದರೆ ಶ್ರೀಕೃಷ್ಣನಲ್ಲಿ ನಿರಂತರ ಭಕ್ತಿ ಇರುವಂಥವರು ಅಲ್ಲಿಗೆ ಹೋಗಲಿಲ್ಲ. ಅಂದರೆ ಭಗವಂತನ ಭಕ್ತರಲ್ಲೂ ಕೂಡ ಬೇಕಾದಷ್ಟು ರೀತಿಗಳಿದೆ. ಕೆಲವರು ಅವನ ಅಂತರಂಗ ಭಕ್ತರಾಗಿರ್ತಾರೆ, ಕೆಲವರು ಅವನ ನಿರಂತರವಾಗಿ ಸೇವಿಸುವಂಥವ್ರು, ಅದರಲ್ಲೇ ಬೇರೆ ಬೇರೆ ರೀತಿ, ಮತ್ತು ಅವರ ಒಂದು ನಡವಳಿಕೆನೂ ಬೇರೆ ರೀತಿ ಇರುತ್ತೆ. ಇಲ್ಲಿ ಕೆಲವರು ಭಗವಂತನಿಂದ ವಿಮೋಹಿತರಾಗಿ ಪ್ರಭಾಸ ಕ್ಷೇತ್ರಕ್ಕೆ ಹೊರಟೋಗ್ತಾರೆ. ಆದರೆ ಕೆಲವರು ಕೃಷ್ಣನಲ್ಲಿ ನಿರಂತರ ಭಕ್ತಿ ಇರುತ್ತಲ್ಲ ಅಂಥವ್ರು ಅಲ್ಲಿಗೆ ಹೋಗಲಿಲ್ಲ, ಅವರು ದ್ವಾರಕೆಯಲ್ಲೇ ಉಳಿತಾರೆ. ಕೆಲವರು ಏನು ಮಾಡ್ತಾರೆ, ವಿಮೋಹಿತರಾಗಿ ಪ್ರಭಾಸ ಕ್ಷೇತ್ರಕ್ಕೆ ಹೊರಟೋಗ್ತಾರೆ.
ಇನ್ನು ಕೆಲವರು ಏನು ಮಾಡ್ತಾರೆ, ದ್ವಾರಕೆಯಲ್ಲೇ ಇರ್ತಾರೆ. ಯಾಕಂದರೆ ಭಗವಂತ ಇದ್ದಂಥ ಜಾಗ, ಅವನು ಓಡಾಡಿರುವಂಥ ಜಾಗ, ಅವನು ಕೆಲಸ ಮಾಡಿರುವಂಥ ಜಾಗ, ಈ ರೀತಿ ಅವರು ಅಲ್ಲೇ ಇರ್ತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.